ನಮಸ್ಕಾರ ಮಿತ್ರರೇ, ಸ್ವಾಗತ ಜ್ಞಾನ ಸಂಗಮ ವಾಹಿನಿಗೆ. ಇಂದು ನಾವು ಮಾತನಾಡಲಿರುವ ವಿಷಯ ಮಾನವನ ಜೀವನದ ಅತ್ಯಂತ ಮಹತ್ವದ ಸಂಪ್ರದಾಯವಾದ ತಿಥಿ ಆಚರಣೆ. ಮರಣದ ನಂತರ ಯಾಕೆ ತಿಥಿ ಮಾಡಲಾಗುತ್ತದೆ, ಪಿತೃಗಳಿಗೆ ತೃಪ್ತಿ ಸಿಗಲು ಯಾವ ವಿಧಾನಗಳನ್ನು ಅನುಸರಿಸುತ್ತೇವೆ, ಮತ್ತು ಈ ಸಂಸ್ಕಾರವು ಬದುಕಿರುವವರಿಗೆ ಏನು ಬೋಧಿಸುತ್ತದೆ. ಈ ವಿಡಿಯೋದಲ್ಲಿ ನೀವು ತಿಳಿಯಲಿರುವುದು ತಿಥಿಯ ನಿಜವಾದ ಅರ್ಥ ಮತ್ತು ಅದರ ಪ್ರಾಚೀನ ಮೂಲಗಳು, ವಿಧಿವಿಧಾನಗಳು ಹಾಗೂ ಮಂತ್ರಗಳ ಮಹತ್ವ, ಪಿತೃಗಳ ಆಶೀರ್ವಾದ ಪಡೆಯುವ ರಹಸ್ಯ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ನೋಡಿ. ಬನ್ನಿ ಶುರು ಮಾಡೋಣ ನಮ್ಮ ಇಂದಿನ ಪಾವನ ಪ್ರಯಾಣವನ್ನು. ಓಂ. ತಿಥಿಯ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಮೃತ್ಯುವಿನ ನಂತರ ಆತ್ಮನ ಶಾಂತಿ ಮತ್ತು ಪಿತೃಗಳಿಗೆ ಕೃತಜ್ಞತೆ ಸಲ್ಲಿಸುವ ಪರಂಪರೆ ಅತ್ಯಂತ ಪ್ರಾಚೀನವಾದುದು. ಈ ಪಾರಂಪರಿಕ ಆಚರಣೆಗಳಲ್ಲಿ ಮುಖ್ಯವಾದದ್ದು ತಿಥಿ ಅಥವಾ ಶ್ರಾದ್ದ ಆಚರಣೆ. ಯಾರಾದರೂ ಮನೆತನದ ಹಿರಿಯರು ಅಥವಾ ಪ್ರೀತಿಯವರು ಮೃತರಾದಾಗ ಅವರ ಆತ್ಮವು ಪರಲೋಕದಲ್ಲಿ ಶಾಂತಿ ಪಡೆಯಲು ಕುಟುಂಬದವರು ತಿಥಿಯನ್ನು ಆಚರಿಸುತ್ತಾರೆ. ತಿಥಿ ಎಂದರೆ ಮೃತ್ಯುವಿನ 12ನೇ ದಿನದ ಬಳಿಕದ 13ನೇ ದಿನ. ಈ ದಿನವನ್ನು ವಿಶೇಷವಾಗಿ ಅಂತ್ಯಕ್ರಿಯೆಯ ಪೂರ್ಣತೆ ಎಂದು ಪರಿಗಣಿಸಲಾಗುತ್ತದೆ. ಮೃತ್ಯುವಿನ ನಂತರ ಮೊದಲ 12 ದಿನಗಳನ್ನು ಸೂತಕ ಎಂದು ಕರೆಯುತ್ತಾರೆ. ಈ ಅವಧಿಯಲ್ಲಿ ಮನೆಯವರು ಕೆಲವು ನಿಯಮಗಳು, ವ್ರತಗಳು ಮತ್ತು ಶೌಚಾಚರಣೆಗಳನ್ನು ಪಾಲಿಸುತ್ತಾರೆ. 13ನೇ ದಿನ ತಿಥಿ ಮಾಡುವುದರಿಂದ ಆತ್ಮಕ್ಕೆ ಲೋಕಯಾತ್ರೆ ಸಂಪೂರ್ಣವಾಗಿ ನೆರವೇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಗರುಡ ಪುರಾಣದಲ್ಲಿ ಹೇಳುವಂತೆ ಸ್ಕ್ರಾಲ್ ತ್ರಯೋದಶಾಹ್ನೆ ಕೃತಂ ತರ್ಪಣಂ ಪಿತೃನಾಂ ಗತಿ ಕಾರಣಂ, ಅರ್ಥಾತ್ 13ನೇ ದಿನ ಮಾಡುವ ತರ್ಪಣವು ಪಿತೃಗಳ ಗತಿಯ ಪ್ರಮುಖ ಕಾರಣವಾಗುತ್ತದೆ. ತರ್ಪಣ ಎಂದರೆ ನೀರು, ಅಕ್ಕಿ, ತಿಲ, ಎಳ್ಳು ಮುಂತಾದವುಗಳನ್ನು ಪವಿತ್ರವಾಗಿ ಅರ್ಪಿಸುವ ಕ್ರಿಯೆ. ಒಂದು ಬಿಂದುವಿನೊಂದಿಗೆ ವಜ್ರ. ತಿಥಿ ಆಚರಣೆಯ ಹಂತಗಳು: 1. ಬೆಳಿಗ್ಗೆ ಮನೆಗೆ ಶುದ್ಧಿ ಮಾಡುವರು. 2. ಮೃತರ ಹೆಸರು ಉಚ್ಚರಿಸಿ ತರ್ಪಣ ನೀಡುವರು. 3. ವೇದಮಂತ್ರಗಳೊಂದಿಗೆ ಪಿತೃಗಳಿಗೆ ಆಹಾರ, ನೀರು ಅರ್ಪಿಸುವರು. 4. ಕುಲದವರು, ಬಂಧುಗಳು ಸೇರಿ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥಿಸುವರು. 5. ಬ್ರಾಹ್ಮಣರಿಗೆ ಆಹಾರ, ದಕ್ಷಿಣೆ ನೀಡಿ ಆಶೀರ್ವಾದ ಪಡೆಯುವರು. ಇವೆಲ್ಲವೂ ಆತ್ಮನು ಸ್ವರ್ಗಮಾರ್ಗದಲ್ಲಿ ಶಾಂತಿ ಪಡೆಯಲಿ ಎಂಬ ಹಾರೈಕೆಯೊಂದಿಗೆ ಮಾಡಲಾಗುತ್ತದೆ. ತಿಥಿಯ ದಾರ್ಶನಿಕ ಅರ್ಥ. ಈ ಆಚರಣೆ ಕೇವಲ ಆತ್ಮಶಾಂತಿಗಾಗಿ ಮಾತ್ರವಲ್ಲ, ಜೀವಂತರಿಗೂ ಒಂದು ಪಾಠ. ಮರಣ ಅನಿವಾರ್ಯ, ಆದರೂ ಸ್ಮರಣೆ, ಕೃತಜ್ಞತೆ ಮತ್ತು ಧಾರ್ಮಿಕ ಕರ್ಮಗಳ ಮೂಲಕ ಕುಟುಂಬ ಬಂಧಗಳು ಗಟ್ಟಿಯಾಗುತ್ತವೆ. ತಿಥಿಯಲ್ಲಿ ಮಾಡುವ ಪ್ರತಿಯೊಂದು ಹಂತವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶಾಸ್ತ್ರಗಳಲ್ಲಿ ಮತ್ತೊಂದು ಶ್ಲೋಕ ಇದೆ: ಸ್ಕ್ರಾಲ್ ಪಿಂಡೋದಕ ಕ್ರಿಯಾಹೀನ ಪಿತೃನಾಂ ಸ್ಯುಃ ನಿರಾಕೃತ, ಅರ್ಥ ಪಿಂಡ, ಅನ್ನದಾನ ಮತ್ತು ಉದಕ ಜಲತರ್ಪಣ ಮಾಡದಿದ್ದರೆ ಪಿತೃಗಳು ನಿರಾಕೃತರಾಗಿ ಅವರ ಆತ್ಮ ಅಶಾಂತವಾಗುತ್ತದೆ. ಅದರಿಂದಲೇ 13ನೇ ದಿನದ ತಿಥಿ ಕಡ್ಡಾಯವಾಗಿ ಆಚರಿಸಬೇಕೆಂದು ಪುರಾಣಗಳು ಒತ್ತಾಯಿಸುತ್ತವೆ. ಓಂ. ತಿಥಿಯ ವಿಧಿವಿಧಾನಗಳು. ತಿಥಿಯ ದಿನ ಬೆಳಿಗ್ಗೆ ಮನೆಯವರು ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪಿತೃಗಳ ಆತ್ಮಸ್ಮರಣೆಯೊಂದಿಗೆ ಆಚರಣೆ ಪ್ರಾರಂಭಿಸುತ್ತಾರೆ. ಈ ದಿನದ ಪ್ರಮುಖ ಭಾಗವೆಂದರೆ ಪಿಂಡ ಪ್ರದಾನ. ಪಿಂಡ ಎಂದರೆ ಅಕ್ಕಿ, ಎಳ್ಳು, ಜೇನು ಅಥವಾ ಹಾಲಿನಿಂದ ತಯಾರಿಸಿದ ಗೋಳಿಗಳು. ಇವು ಮೃತರ ಆತ್ಮಕ್ಕೆ ಅರ್ಪಣೆ ಆಗಿ ಅವರ ಪರಲೋಕಯಾತ್ರೆಗೆ ಆಹಾರವಾದಂತೆ ಪರಿಗಣಿಸಲಾಗುತ್ತದೆ. ಪಿಂಡಗಳನ್ನು ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಿನ ಕಡೆ ಮುಖ ಮಾಡಿ ಅರ್ಪಿಸುತ್ತಾರೆ, ಏಕೆಂದರೆ ದಕ್ಷಿಣ ದಿಕ್ಕು ಯಮಧರ್ಮರಾಜನ ದಿಕ್ಕೆಂದು ಶಾಸ್ತ್ರ ಹೇಳುತ್ತದೆ. ಸ್ಕ್ರಾಲ್ ದಕ್ಷಿಣಾಯನ ಗತಿರೇಷ ಯಮಸ್ಯ ದಕ್ಷಿಣ ದಿಶಾ, ಅರ್ಥ ದಕ್ಷಿಣ ದಿಕ್ಕೆ ಯಮನ ದಾರಿ. ಆದ್ದರಿಂದ ತರ್ಪಣ ಮತ್ತು ಪಿಂಡ ಅರ್ಪಣೆ ಸದಾ ದಕ್ಷಿಣಾಭಿಮುಖವಾಗಿ ಮಾಡಬೇಕು. ಇದಾದ ಬಳಿಕ ತರ್ಪಣ ನಡೆಯುತ್ತದೆ. ತರ್ಪಣವೆಂದರೆ ನೀರನ್ನು ಕೈಯಲ್ಲಿ ಹಿಡಿದು ಮೃತರ ಹೆಸರು ಉಚ್ಚರಿಸಿ ಜಲಾರ್ಪಣೆ ಮಾಡುವುದು. ಈ ಕ್ರಮದಲ್ಲಿ ಅಮ್ಮುಕೋ ನಾಮ ಪಿತೃಭ್ಯೋ ಸ್ವಧಾ ಎಂದು ಹೇಳುತ್ತಾ ಎಳ್ಳು ನೀರು ಅರ್ಪಿಸಲಾಗುತ್ತದೆ. ಒಂದು ಬಿಂದುವಿನೊಂದಿಗೆ ವಜ್ರ. ತಿಥಿಯ ಇನ್ನಿತರ ಹಂತಗಳು: ಬ್ರಾಹ್ಮಣರಿಗೆ ಆಹ್ವಾನ ನೀಡಿ ಅತಿಥಿ ಸತ್ಕಾರ ಮಾಡುವುದು. ಅವರಿಗೆ ಅನ್ನ ಸಮರ್ಪಣೆ, ದಕ್ಷಿಣೆ ನೀಡಿ ಆಶೀರ್ವಾದ ಪಡೆಯುವುದು. ಅನಾಥರು, ಬಡವರು, ಹಸಿದವರಿಗೆ ಅನ್ನದಾನ ಮಾಡುವುದು. ಕುಟುಂಬ ಸದಸ್ಯರು ಒಟ್ಟಾಗಿ ಕುಳಿತು ಮೃತನ ಸ್ಮರಣೆ ಮಾಡುವುದು. ಅರ್ಥ ಬ್ರಾಹ್ಮಣ ಹಾಗೂ ಬಡವರಿಗೆ ಅನ್ನದಾನ ಮಾಡಿದರೆ ಅದು ಆತ್ಮದ ಪರಲೋಕಯಾತ್ರೆಯಲ್ಲಿ ಬೆಳಕಾಗುತ್ತದೆ ಎಂದು ನಂಬಿಕೆ. ಸ್ಕ್ರಾಲ್ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ತತಃ ಪರಂ, ಅರ್ಥ ಅನ್ನದಾನವೇ ಶ್ರೇಷ್ಠ ದಾನ, ಆದರೆ ವಿದ್ಯಾದಾನ ಇನ್ನೂ ಶ್ರೇಷ್ಠ. ತಿಥಿಯಂದು ಮಾಡುವ ಅನ್ನದಾನವು ಪಿತೃಗಳಿಗೆ ಪರಮ ತೃಪ್ತಿ ನೀಡುತ್ತದೆ ಎಂದು ಪುರಾಣ ಹೇಳುತ್ತದೆ. ಈ ಆಚರಣೆ ಆತ್ಮಶಾಂತಿಯ ಸಂಕೇತವಾಗಿದ್ದು ಬದುಕಿರುವವರ ಮನಸ್ಸಿಗೂ ನೆಮ್ಮದಿಯನ್ನು ನೀಡುತ್ತದೆ. ಓಂ. ತಿಥಿಯ ಅಂತಿಮ ಮಹತ್ವ. ತಿಥಿಯ ಆಚರಣೆಯ ಕೊನೆಯ ಹಂತದಲ್ಲಿ ಹೋಮ ಮತ್ತು ಹವನ ನಡೆಯುತ್ತದೆ. ಆಯಾಯಿಗೆ ಘೃತ, ಅಕ್ಕಿ ಹಾಗೂ ಎಳ್ಳನ್ನು ಅರ್ಪಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಸ್ಕ್ರಾಲ್ ಸ್ವಧಾ ನಮಸ್ತು ಪಿತೃಭ್ಯ ಸ್ವಧಾ ನಮೋ ಅಸ್ತು ಮತ್ರೇಭ್ಯ, ಅರ್ಥ ಪಿತೃಗಳಿಗೆ ಸ್ವಧಾ ನಮಸ್ಕಾರ, ಮಂತ್ರದ ಶಕ್ತಿಗೆ ನಮಸ್ಕಾರ.
ಈ ಸಂದರ್ಭದಲ್ಲಿ ಪಿತೃಗಳಿಗೆ ಶ್ರದ್ಧಾಂಜಲಿ ಅರ್ಪಿಸುವುದನ್ನು ಶ್ರಾದ್ದ ಎನ್ನುತ್ತಾರೆ. ಶ್ರಾದ್ದ ಎಂದರೆ ಶ್ರದ್ಧೆಯಿಂದ ಮಾಡುವ ಕರ್ಮ. ಇದರಲ್ಲಿ ಪಿತೃಗಳಿಗೆ ಸ್ಮರಣೆ, ಕೃತಜ್ಞತೆ ಮತ್ತು ಶಾಂತಿಯನ್ನು ಕೋರುವುದು ಮುಖ್ಯ. ತಿಥಿಯ ಕೊನೆಯಲ್ಲಿ ಕುಟುಂಬದ ಎಲ್ಲರೂ ಒಟ್ಟಾಗಿ ಕುಳಿತು ಮೃತರ ಸ್ಮರಣೆ ಮಾಡುತ್ತಾರೆ. ಅವರ ಒಳ್ಳೆಯ ಗುಣಗಳನ್ನು ನೆನಪಿಸಿಕೊಂಡು ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬ ಚಿಂತನೆ ನಡೆಯುತ್ತದೆ. ಇದರಿಂದ ಕುಟುಂಬದವರು ಧೈರ್ಯವನ್ನು ಹೊಂದುತ್ತಾರೆ. ಒಂದು ಬಿಂದುವಿನೊಂದಿಗೆ ವಜ್ರ ತಿಥಿಯ ಅಂತಿಮ ಉದ್ದೇಶ ಪಿತೃಗಳಿಗೆ ಶಾಂತಿ, ಉಳಿದ ಕುಟುಂಬದವರಿಗೆ ಧೈರ್ಯ ಮತ್ತು ನೆಮ್ಮದಿ. ಸಮಾಜದಲ್ಲಿ ದಾನ, ಧರ್ಮ ಮತ್ತು ಕೃತಜ್ಞತೆಯ ಬೆಳವಣಿಗೆ. ಸ್ಕ್ರಾಲ್ ಮೃತ್ಯುನಾಧರ್ಯತೆ ಲೋಕ ಧರ್ಮೇಣ ತಿಷ್ಠತಿ ಪ್ರಜಾ. ಅರ್ಥ: ಮರಣದಿಂದ ಲೋಕವು ಸಾಗುತ್ತದೆ, ಆದರೆ ಧರ್ಮದಿಂದ ಮಾತ್ರ ಜನಾಂಗವು ನಿಂತುಕೊಳ್ಳುತ್ತದೆ. ತಿಥಿಯ ಆಚರಣೆ ಕೇವಲ ಒಂದು ವಿಧಿವಿಧಾನವಲ್ಲ, ಅದು ಬದುಕಿರುವವರಿಗೆ ಜೀವನದ ಅರ್ಥವನ್ನು ಬೋಧಿಸುವ ಪಾವನ ಸಂಪ್ರದಾಯ. ಓಂ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನದಿಂದ ನೋಡಿದಕ್ಕಾಗಿ ಧನ್ಯವಾದಗಳು. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಜ್ಞಾನಭರಿತ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಜ್ಞಾನಸಂಗಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ. ಮತ್ತಷ್ಟು ಅಧ್ಯಾತ್ಮ, ಸಂಸ್ಕೃತಿ ಮತ್ತು ಪಿತೃ ಸಂಬಂಧಿ ಮಾಹಿತಿಗಾಗಿ ನಮ್ಮ ಜೊತೆ ಇರಿ. ನಮಸ್ಕಾರ ಮಿತ್ರರೇ, ಸ್ವಾಗತ ಜ್ಞಾನಸಂಗಮ ವಾಹಿನಿಗೆ. ಇಂದು ನಾವು ಮಾತನಾಡಲಿರುವ